ಪಾರ್ಟ್ ಟು ನೋಡಬೇಕು. ಪಾರ್ಟ್ 1 ಸಾಕಾಗಲ್ಲ. ಸೂಪರ್ ಸರ್, ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್. ಸಾಂಬಾರ್ ಸೂಪರ್ ಸೂಪರ್ ಸೂಪರ್. ಫಸ್ಟ್ ಕ್ಲಾಸ್ ಫಿಲಮ್ ಮೇಡ. ಚೆನ್ನಾಗಿ ಮಾಡ್ಯಾರ ಸರ್. ಹೊಸಕೋಟೆ ಹೊಡೆದ ಹೀರೋನೇ ಸೆಕೆಂಡ್ ಲೆವೆಲ್. ಚೆನ್ನಾಗಿದೆ. ಬೇಡ, ನೆಕ್ಸ್ಟ್ ಲೆವೆಲ್ ಮೂವಿ. ಮಸ್ತಾಗಿದೆ ಬಿಡಿ ಬ್ರೋ, ಮಸ್ತಾಗಿತ್ತು. ಚೆನ್ನಾಗಿದೆ. ಸೂಪರ್ 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 ಸರ್, ಸೂಪರ್. ನೋಡ್ಬೋದಮ್ಮ. ಸೂಪರ್ ಸೂಪರ್ ಸೂಪರ್. ನೆಕ್ಸ್ಟ್ ಲೆವೆಲ್. ಮಸ್ತಾಗೈತೆ. ಚೆನ್ನಾಗಿದೆ. ಚೆನ್ನಾಗಿತ್ತು ಸರ್, ಚೆನ್ನಾಗಿದೆ. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಸರ್. ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡ್ಬೋದು. ಅಪ್ಪ ಮಕ್ಕಳು ಜೊತೆಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಇದು. ನಿಜವಾಗ್ಲೂ ಪ್ರಖ್ಯಾತ್ ಅವರು ಒಂದು ಚಾಕ್ಲೇಟ್ ಹೀರೋಯಿಂದ ಒಬ್ಬ ಮಾಸ್ ಹೀರೋ ಆಗಿ ಬದಲಾಗಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಲಿ ಸರ್. ಚೆನ್ನಾಗಿದೆ. ಅಪ್ಪ ಮಗಂದು ಸೆಂಟಿಮೆಂಟ್ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡು. ಚೆನ್ನಾಗಿದೆ. ಆಡಿಯನ್ಸ್ಗೆ ಆ್ಯಕ್ಚುಲಿ ಫ್ಯಾಮಿಲಿ ಇದು ಅಪ್ಪನ ಇದು ಎಷ್ಟೇ ಆದರೂ ಅಪ್ಪ ಮಕ್ಕಳನ್ನ ಬಿಟ್ಕೊಡಲ್ಲ ಅಂತ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ, ಮಾರ್ವಾಡಿ ಕ್ಯಾರೆಕ್ಟ್ರು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ತಂದೆ ಮಗನ ಪ್ರೀತಿ ತುಂಬ ಇಷ್ಟ. ಕೆಲವರು ಹುಡುಗರುಗಳದು ತಂದೆ ಮಗನ ಪ್ರೀತಿ ಕೆಲವ್ರಿಗೆ ಗೊತ್ತಾಗಲ್ಲ. ತಂದೆ ಫೀಲಿಂಗ್ಸ್ ಹೆಂಗಿರುತ್ತಂದರೆ, ಮಗ ಹೊರಗಡೆ ಹೆಂಗೆ ಮಾಡ್ತಾನೆ ಅನ್ನೋದು ತಂದೆ ಗೊತ್ತಾಗಿರ್ತದೆ, ಮಗನಿಗೆ ತಂದೆ ಫೀಲಿಂಗ್ಸ್ ಗೊತ್ತಾಗಿರಲ್ಲ. ಈ ಮೂವಿನ ನೋಡಿದ್ರೆ ತಂದೆ ಮಗನ ಪ್ರೀತಿ ಏನಂತ ಗೊತ್ತಾಗುತ್ತೆ. ಈ ಮೂವಿ ಅಷ್ಟು ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಸಮೇತ ಬಂದು ನೋಡಿದ್ರೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ನಿಜವಾಗ್ಲೂ ಹಿಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ಒಳ್ಳೆ ಕಾನ್ಸೆಪ್ಟು. ಆ್ಯಕ್ಚುಲಿ ಆ ಜೆ.ಸಿ ಅನ್ನೋ ನೇಮೇ ನನಗೆ ಒಂಥರ ಇದಿತ್ತು, ಬಟ್ ಫಿಲಮ್ ಹೇಗಿದೆ ಅಂತ ಸ್ವಲ್ಪ ಡೌಟ್ ಇತ್ತು. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಥಿಯೇಟ್ರಲ್ಲಿ ಬಂದು ವೀಕ್ಷಿಸಿ. ತುಂಬ ಒಳ್ಳೆ ಕಂಟೆಂಟ್ ಇದೆ, ತುಂಬ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನೋಡಿದ್ರೇ ಗೊತ್ತಾಗೋದು, ಅದು ಹೇಳೋಕ್ಕೆ ಬರಲ್ಲ, ಅದು ಆ ಥರ ಮಾಡಿದೆ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನೊಂದು ಕಿತ ಬಂದು ನಾನು ನೋಡ್ತೀನಿ ಮೂವಿನ. ಆ ಥರ ಎರಡೆರಡು ಕಿತ ಅಲ್ಲ, ಮೂರು ಕಿತ ನೋಡ್ಬೋದು. ಮೂವಿ ಬೇರೆ ಲೆವೆಲ್ ಇದೆ. ಫಾದರ್ ಸೆಂಟಿಮೆಂಟು ಎಲ್ಲ ತುಂಬ ಇಷ್ಟ ಆಯಿತು. ಒಬ್ಬ ರೌಡಿ ಆದವನು ಯಾರಿಗೂ ಭಯ ಬೀಳಲ್ಲ. ಅವ್ರ ಅಪ್ಪಗೊಬ್ಬ ಭಯ ಬೀಳ್ತಾನೆ, ತಂದೆ ತಾಯಿಗೆ ಬಿಟ್ಟರೆ ಬೇರೆ ಯಾರಿಗೂ ಭಯ ಬೀಳಲ್ಲ. ಒಳ್ಳೆ ಎಮೋಷನ್ ಇದೆ. ಯೂತ್ಸ್ಗೆಲ್ಲ ಒಳ್ಳೆ ಇನ್ಸ್ಪಿರೇಷನ್ ಕೊಡೋ ಥರ ಮೂವಿ. ಎಲ್ಲರೂ ಬಂದು ನೋಡಿ, ಸಪೋರ್ಟ್ ಮಾಡಿ ಅಷ್ಟೇ. ಈಗ ತಾನೇ ಜೆ.ಸಿ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಸೂಪರ್ ಆಗಿದೆ ಸಿನಿಮಾ. ಎಲ್ಲರೂ ಯೂತ್ಸ್ ಬಂದು ಈ ಸಿನಿಮಾ ನೋಡಬೇಕು. ಏನೋ ಒಂದು ಕೋಪದ ಇದಕ್ಕೆ ಏನೋ ಒಂದು ಕೇಸ್ ಮಾಡ್ಕೊಳ್ಳೋದಾಗಿರ್ಬೋದು, ಆಮೇಲೆ ಅಲ್ಲಿಂದ ಆಚೆ ಬರೋದು ಹೆಂಗೆ ಅಂತ ಎಲ್ರಿಗೂ ತುಂಬ ಇದಿರುತ್ತೆ. ಒಂದು ಕೇಸ್ ಆಯಿತು, ಕೇಸ್ ಆಗಿ ಬೇಲಿಂದ ಆಚೆ ಬಂದೆ. ಅದಾದಮೇಲೆ ನಾನು ಯಾವ ಥರ ಪರಿವರ್ತನೆ ಆಗಬೇಕು. ಜೆ.ಸಿ ಅನ್ನೋದು ಜುಡಿಷಿಯಲ್ ಕಸ್ಟಡಿ ಒಂದು ಪರಿವರ್ತನೆ ಆಗುವಂಥ ಜಾಗ. ಅಲ್ಲಿ ಹೋಗಿ ಪರಿವರ್ತನೆಗೆ ಆಚೆ ಬರಬೇಕು ಹೊರತು ಅದರಿಂದ ಏನೇ ಮಾಡಿದ್ರು ತಂದು ಇಲ್ಲೇ ಹಾಕೋದು, ಆ ಥರ ಒಂದು ಮೈಂಡ್ಸೆಟ್ ಯಾರಿಗೂ ಬರಬಾರ್ದು. ಎಲ್ಲರೂ ಜೆ.ಸಿ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಡಾಲಿ ಪಿಕ್ಚರ್ಸ್ಗೆ ಇದೊಂದು ಒಳ್ಳೆ ಹಿಟ್ ಸಿನಿಮಾ. ಪ್ರಖ್ಯಾತ್ ಬ್ರಿಗೂ ಆಲ್ ದ ಬೆಸ್ಟ್, ಜಾಲಿ ಸರ್ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಚೇತನ್ ಸರ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ, ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಹೀರೋಗಳು ತುಂಬ ಬ್ಯುಸಿ ಇದ್ದಾರೆ. ಈಗಿನ ಹೊಸ ಪೀಳಿಗೆಗೆ ಹೊಸ ಹೀರೋಗಳು ಬೇಕು. ಎಲ್ಲರೂ ಬಂದು ಸಿನಿಮಾ ನೋಡಿ, ಒಳ್ಳೆಯದಾಗಲಿ.